ಫೆಂಗಲ್ ಎಫೆಕ್ಟ್ಗೆ ಉರುಳಿ ಬಿದ್ದಿದೆ ಮರಗಳು. ಮೈಸೂರಿನಲ್ಲಂತೂ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನು ಮಳೆಯ ಪರಿಣಾಮದಿಂದಾಗಿ ಮರ ಉರುಳಿ ಬಿದ್ದಿದೆ. ಒಂದಾದ ಮೇಲೊಂದರಂತೆ ಬಿದ್ದಿವೆ ಮರಗಳು. ಮೈಸೂರಿನ ಸರಸ್ವತಿಪುರಂನಲ್ಲಿ ಈ ರೀತಿ ಅವಘಡ ಸಂಭವಿಸಿದೆ. ರಸ್ತೆ ತುಂಬೆಲ್ಲ ಮರಗಳು ಕಾಣ್ತಾ ಇದೆ. ಅಂದ್ರೆ ಮರಗಳು ಮಳೆಯ ಪ್ರಮಾಣದಿಂದಾಗಿ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜೋರಾದಂತ ಗಾಳಿ ಕೂಡ ಒಂದು ಕಡೆ ಬೀಸ್ತಾ ಇದೆ. ಏಕಾಏಕಿ ಮಳೆಯಿಂದಾಗಿ ಹಳೆಗಾಲದ ಮರಗಳೆಲ್ಲವೂ ಕೂಡ ಈಗ ಧರಶಾಹಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಲ್ಲಿಸಿರುವಂತಹ ವಾಹನಗಳ ಮೇಲೂ ಕೂಡ ಈ ಮರಗಳು ಬಿದ್ದಿದೆ. ಇನ್ನು ಅಲ್ಲಿ ಯಾರಾದ್ರೂ ಏನಾದ್ರೂ ಇದ್ರೆ ಏನು ಹೆಚ್ಚು ಕಡಿಮೆ ಆಗ್ತಾ ಇತ್ತು ಏನೋ ಅನ್ನುವಂತ ಆತಂಕ ಕೂಡ, ಅಂದ್ರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಮರ ಧರಶಾಹಿಯಾಗಿರುವಂತಹ ದೃಶ್ಯಾವಳಿಗಳು ಟಿವಿ9ಗೆ ಲಭ್ಯವಾಗಿದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮರ ಉರುಳಿ 2 ಕಾರುಗಳು ಜಖಂ ಆಗಿದೆ. ಇನ್ನು ಮರ ಬಿದ್ದಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದ್ದು. ಮನೆ ಮುಂದೆ ನಿಲ್ಲಿಸಿದಂತಹ ಕಾರುಗಳೆಲ್ಲವೂ ಕೂಡ ಜಖಂಗೊಂಡಿದೆ. ಇನ್ನು ಬುಡ ಸಮೇತವಾಗಿ ಅಲ್ಲಿ ಬಿದ್ದಿರುವಂತಹ ಮರಗಳು ನೋಡ್ತಾ ಇದ್ದೀರಿ. ಅಂದ್ರೆ ಹಳೆ ಮರಗಳಿರಬಹುದು. ಇದನ್ನು ಮುಂಚಿನ ತೆರವು ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೈಸೂರು ಪ್ರತಿನಿಧಿ ರಾಮ್. ನೋಡೋಣ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಸಹ ತಟ್ಟಿದೆ. ಮೈಸೂರಿನಲ್ಲಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದ್ದು ಸಾಕಷ್ಟು ಮರಗಳು ಧರೆಗುರುಳಿವೆ. ನಾವೀಗ ಮೈಸೂರಿನ ಸರಸ್ವತಿಪುರಂನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಸರಸ್ವತಿಪುರಂನಲ್ಲಿ ನಿನ್ನೆ ಸಂಜೆ ಗಾಳಿಯಿಂದಾಗಿ 2 ಮರಗಳು ಬುಡ ಸಮೇತ ಉರುಳಿ ಬಿದ್ದಿದ್ದಾವೆ. ಒಂದು ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಅಂದರೆ ಈ ಒಂದು ಮರ ಏನಿದೆ ಬುಡ ಸಮೇತವಾಗಿ, ಅಂದರೆ ಬುಡದಿಂದನೂ ಸಹ ಆ ಮರ ಉರುಳಿ ಬಿದ್ದಿದೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇದರ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ಕಾಂಕ್ರೀಟ್ ಮೋರಿಯನ್ನು ಹಾಕಲಾಗಿದೆ. ಅಂದರೆ ಮೋರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು ಮರ ಆಗಿದೆ. ಅಂದರೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಸಿಗೋದಿಲ್ಲ, ಹೀಗಾಗಿ ಸಹಜವಾಗಿ ಅದು ಶಿಥಿಲಗೊಂಡಿರ್ತದೆ. ನಿನ್ನೆ ಬೆಳಗ್ಗೆಯಿಂದಲೂ ಸಹ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇತ್ತು. ಮತ್ತೆ ಗಾಳಿಯೂ ಸಹ ಬೀಸ್ತಾ ಇದ್ದ ಕಾರಣಕ್ಕಾಗಿ ಈ ಒಂದು ಮರ ಧರೆಗುರುಳಿದೆ. ಮತ್ತೆ ಇದರ ಆಪೋಸಿಟ್ನಲ್ಲೂ ಸಹ ಮತ್ತೊಂದು ಮರ ಇತ್ತು. ಆ ಮರವೂ ಸಹ ಬುಡ ಸಮೇತವಾಗಿ ಏಕಕಾಲಕ್ಕೆ ಬಿದ್ದಿದೆ. ಅಂದ್ರೆ ಈ ಒಂದು ದೃಶ್ಯಗಳೇನಿದೆ ಮರಗಳು ಧರೆಗುರುಳುವಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. 2 ಮರಗಳು ಸಹ ಒಟ್ಟಿಗೆ ಕೆಳಗೆ ಬಿದ್ದಿದೆ. ಮತ್ತೆ ಇದು ಸಹ ನೋಡ್ಬೋದು, ಬುಡ ಸಮೇತವಾಗಿಯೇ ಈ ಮರವೂ ಸಹ ಕೆಳಗೆ ಉರುಳಿ ಬಿದ್ದಿದೆ. ಮತ್ತೆ ಇದರ ಪಕ್ಕದಲ್ಲೂ ಸಹ ಕಾಂಕ್ರೀಟ್ ಮೋರಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಅವಕ್ಕೆ ನೈಸರ್ಗಿಕವಾಗಿ ಸಿಗಬೇಕಾದಂತಹ ಯಾವುದೇ ನೀರಿರ್ಬೋದು ಅಥವಾ ಬೇರೆ ಗೊಬ್ಬರ ಇರ್ಬೋದು, ಇದ್ಯಾವುದೂ ಸಹ ಸಿಗದ ಕಾರಣ ಸಹಜವಾಗಿಯೇ ಈ ಮರಗಳು ಶಿಥಿಲಗೊಂಡಿರ್ತದೆ. ನಗರ ಪ್ರದೇಶದಲ್ಲಿ ಬಹುತೇಕ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಈ ಮರ ಬಿದ್ದಂತಹ ರಭಸಕ್ಕೆ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಇದ್ದಂತಹ ಮನೆಯ ಗೋಡೆ ಸಹ ಜಖಂ ಆಗಿದೆ. ಆ ಒಂದು ಮನೆಯ ಒಳಭಾಗಕ್ಕೆ ಯಾವುದೇ ರೀತಿಯಾದಂಥ ಹಾನಿಯಾಗಿಲ್ಲ, ಆದರೆ ಹೊರಭಾಗದಲ್ಲಿದ್ದಂತಹ ಏನು ಗೋಡೆ ಇದೆ ಅದು ಸಂಪೂರ್ಣವಾಗಿ ಒಂದು ಜಖಂ ಆಗುವಂಥ ಕೆಲಸ ಆಗಿದೆ. ಮತ್ತು ಈ ಮನೆಯ ಹೊರಭಾಗದಲ್ಲಿ ನಿಲ್ಲಿಸಿದ್ದಂತಹ ಒಂದು ಕಾರ್ ಏನಿದೆ ಆ ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ. ಅಂದರೆ ಪ್ರಿಯಾ ಎನ್ನುವರಿಗೆ ಸೇರಿದಂಥ ಈ ಒಂದು ಕಾರ್ ಏನಿದೆ ಇದನ್ನು ಮನೆಯ ಹೊರಭಾಗದಲ್ಲೇ ನಿಲ್ಲಿಸಲಾಗಿತ್ತು. ಯಾಕಂದರೆ ಮಳೆ ಆಗಿದ್ದ ಕಾರಣ, ಸಾಮಾನ್ಯವಾಗಿ ಮೈಸೂರಿನಲ್ಲಿ ನಿರಂತರವಾಗಿ ಮಳೆ ಆಗಿರೋ ಕಾರಣ, ಅಂದರೆ ಬಿದ್ದಂತಹ ಮರ ನೇರವಾಗಿ ಆ ಕಾರಿನ ಗಾಜಿನ ಮೇಲೆ ಬಿದ್ದಿದೆ. ಮತ್ತು ಆ ಮರ ಬಿದ್ದಂತಹ ಒಂದು ಮಾರ್ಕ್ನ ಸಹ ತಾವು ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ಭಾಗದಲ್ಲಿ ನೇರವಾಗಿ ಬಿದ್ದ ಕಾರಣ ಅದು ಸಂಪೂರ್ಣವಾಗಿ ಕಾರಿನ ಮುಂಭಾಗದ ಒಂದು ಗಾಜು ಏನಿದೆ ಜಖಂ ಆಗಿದೆ. ಇದು ಕೇವಲ ಮೈಸೂರಿನ ಸರಸ್ವತಿಪುರಂನ ಕಥೆ ಅಲ್ಲ, ಮೈಸೂರಿನ ಬಹುತೇಕ ಬಡಾವಣೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ನಿರಂತರವಾಗಿ ಸುರಿತಾ ಇರುವಂಥ ಮಳೆ, ಮತ್ತೊಂದು ಕಡೆ ಗಾಳಿ, ಇವೆರಡರಿಂದಾಗಿ ಸಾಕಷ್ಟು ಪರಿಣಾಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದೆ. ಆ ಕಾರಿನ ಮಾಲೀಕರಂಥ ಪ್ರಿಯಾ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್, ಯಾವ ರೀತಿ ಆದಂಥದ್ದು ಇದು? ಸರ್, ನಿನ್ನೆ ಸಂಜೆ ಅರೌಂಡ್ 4 to 5 o'clock ಆ್ಯಕ್ಚುಲಿ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಬಟ್ ಅದೇ ಮಳೆ ಕಂಟಿನ್ಯೂಸ್ ಮಳೆ ಇತ್ತಲ್ಲ, ಅದಕ್ಕೋಸ್ಕರ ನಾವು ಯಾರೂ ಹೋಗಿರಲಿಲ್ಲ. ಕಾರ್ ಮನೆ ಮುಂದೆನೇ ಇತ್ತು. ಅದಾಗಿ ಇಮಿಡಿಯೇಟಾಗಿ ಒಂದು ದೊಡ್ಡ ಸೌಂಡ್ ಬಂತು. ಏನಾಯ್ತಂತ ಎಲ್ಲ ಹೊರಗಡೆ ಬಂದಾಗ, ಸೊ 2 ಮರಗಳು ಗಾಳಿ ಜಾಸ್ತಿ ಆದಾಗಲಿಂದ 2 ಮರಗಳು ಕನೆಕ್ಟ್ ಆಗಿತ್ತು ಒಂದಕ್ಕೊಂದು. ಸೊ 2 ಭಾರ ತಡೆಯೋಕ್ಕಾಗದೆ ಒಂದು ನನ್ನ ಕಾರ್ ಮೇಲೆ ಬಿದ್ದಿತ್ತು, ಇನ್ನೊಂದು ಈ ಕಡೆ ಇವ್ರ ಮನೆ ಮೇಲೆ ಬಿದ್ದಿತ್ತು. ಸೊ ಗ್ಲಾಸ್ ಎಲ್ಲ ಪೂರ್ತಿ ಹಾಳಾಗಿದೆ. ಇವಾಗ ನೋಡ್ಬೇಕು ಸರ್, ಅದೆಲ್ಲ ರೆಡಿ ಮಾಡಿಸ್ಬೇಕು, ಏನು ಮಾಡಬೇಕಂತ ನೋಡಬೇಕು ಸರ್. ಅದು ಮೊದಲಿಂದನೂ ಈ ಕಾರ್ಪೊರೇಷನ್ ಅವ್ರಿಗೆಲ್ಲರಿಗೂ ಹೇಳಿದ್ವಿ ನಾವು, ಅಂದರೆ ಇಂಟರ್ ಕನೆಕ್ಟ್ ಆಗಿತ್ತು ಅದು ಎಲ್ಲರೂ ಬಂದು ಹೇಳ್ತಾ ಇದ್ರು ಇದನ್ನು ತೆಗಿಸ್ಬೇಕಂತ. ಬಟ್ ತೆಗ್ಸಿರ್ಲಿಲ್ಲ. ಇದು ಅನ್ಫಾರ್ಚುನೇಟ್ ಥಿಂಗ್ ಸರ್. ನಮ್ದು ಯಾಕಂದರೆ ಮಕ್ಕಳು ಇಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ, ಆಮೇಲೆ ಓಡಾಡ್ತಿರ್ತಾರೆ, ಆಮೇಲೆ ಗೀಕಲಲ್ಲಿ ಓಡಾಡ್ತಾ ಇರ್ತಾರೆ. ಬಟ್ ಒಂದಷ್ಟು ಟ್ರಾಫಿಕ್ಕು ಇರ್ತಿತ್ತು. ಸೊ ಸದ್ಯಕ್ಕೆ ಈ ದೇವ್ರ ದಯೆಯಿಂದ ಇದು ಆ ಥರ ಒಂದು ಆಗಲಿಲ್ಲ. ಅದಕ್ಕೆ ಸಂತೋಷ ನಮಗೆ. ಈ ಡ್ಯಾಮೇಜ್ ಬಗ್ಗೆ ಸ್ವಲ್ಪ ಜಾಸ್ತಿ ನಮಗೆ ಇದಾಗಲಿಲ್ಲ, ಯಾಕಂದರೆ ಯಾರಿಗೂ ತೊಂದರೆ ಆಗಲಿಲ್ವಲ್ಲ, ಜೀವನಕ್ಕೆ ಯಾವುದೂ ತೊಂದರೆ ಆಗಲಿಲ್ವಲ್ಲ, ಅದು ಮುಖ್ಯ. ಇದು ಪ್ರತ್ಯಕ್ಷದರ್ಶಿಗಳು ಮತ್ತು ಕಾರು ಮಾಲೀಕರ ಮಾತು. ಭಾನುವಾರ ಏನಾರಾಗಿದ್ರೆ ಇಲ್ಲಿ ಸಾಕಷ್ಟು ಮಕ್ಕಳುಗಳಿರ್ತಾ ಇದ್ರು, ಸಾಕಷ್ಟು ಅನಾಹುತ ಆಗ್ತಾ ಇತ್ತು. ಆದರೆ ಸದ್ಯಕ್ಕೆ ಕಾರು ಮತ್ತು ಗೋಡೆ ಮಾತ್ರ ಡ್ಯಾಮೇಜ್ ಆಗಿದೆ ಅಂತ. ಇದರ ಜೊತೆಗೆ ಏನು ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮೈಸೂರಿನಲ್ಲೂ ಸಹ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ರು ಸಹ ಮನೆಯಿಂದ ಹೊರಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.